ಶೌಚಾಲಯಗಳ ಉದ್ಘಾಟನೆ ನಂತರ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಬ್ಲ್ಯಾಕ್ ಬೋರ್ಡ್ ಬದಲು ಗ್ರೀನ್ ಬೋರ್ಡ್ ಬಳಸಬೇಕು. ನಿರ್ಮಿಸಿದ ಶೌಚಾಲಯ ತೃಪ್ತಿಕರವಾಗಿಲ್ಲ. ಗುಣಮಟ್ಟದ ಕಾಮಗಾರಿ, ಗುಣಮಟ್ಟದ ವಸ್ತುಗಳನ್ನು ಬಳಸಿ ಗುಣಮಟ್ಟದಿಂದ ಕೂಡಿದ ಶೌಚಾಲಯ ನಿರ್ಮಾಣ ಮಾಡಬೇಕೆಂದು ಸಲಹೆ ನೀಡಿದರು. ಉತ್ತಮ ಶಿಕ್ಷಣ ನೀಡಲು ಸರ್ಕಾರ ಶ್ರಮಿಸುತ್ತಿದೆ. ಉತ್ತಮ ಶಿಕ್ಷಣದ ಜೊತೆಗೆ ಒಳ್ಳೆಯ ವಾತಾವರಣ, ಒಳ್ಳೆಯ ಪರಿಸರ, ಮೂಲ ಸೌಕರ್ಯಗಳು ಗುಣಮಟ್ಟವಾಗಿರಬೇಕು. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಆಟ ಪಾಠಗಳಲ್ಲಿ ಭಾಗವಹಿಸಬೇಕೆಂದು ಸಲಹೆ ನೀಡಿದರು. ನೀಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ತುಂಬ ಶ್ರಮಪಟ್ಟು ಅವರ ಕರ್ತವ್ಯವನ್ನು ಮಾಡ್ತಾ ಇರೋಂಥದ್ದು. ಆ ಒಂದು ಸಂದರ್ಭದಲ್ಲಿ ಉತ್ತಮವಾದಂತಹ ಶಿಕ್ಷಣ ಜೊತೆಗೆ ಒಂದು ಕಾಲೇಜಿನಲ್ಲಿ, ಒಂದು ಶಾಲೆಯಲ್ಲಿ ಒಳ್ಳೆಯ ವಾತಾವರಣ ಉದ್ಭವ ಆಗಬೇಕು, ಒಳ್ಳೆಯ ಪರಿಸರ ಇಲ್ಲಿ ಉದ್ಭವ ಆಗಬೇಕು. ಅದೇ ರೀತಿ ನಿಮಗೆ ಕೊಡುವಂತಹ ಮೂಲಭೂತ ಸೌಕರ್ಯಗಳು ಅವು ಗುಣಮಟ್ಟಕಾರಿ ಆಗಿರಬೇಕು ಅನ್ನೋದು ನನ್ನ ಆಶಯ. ನಾನು ಕೂಡ ನಿಮ್ಮ ಥರ ಸ್ಟೂಡೆಂಟಾಗಿ 2020ರಲ್ಲಿ ನಾನು ಕೂಡ ಗ್ರ್ಯಾಜುಯೇಟ್ ಆಗಿದ್ದು. 2021ರಲ್ಲಿ ನಂದು ಮಾಸ್ಟರ್ಸ್ ಮುಗಿದಿದ್ದು. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದಾರೆ. ಮುಂದೆ ಸಾಮಾಜಿಕ ಜಾಲತಾಣವೇ ಸಮಯದ ಸಮಸ್ಯೆಗಳಾಗಬಹುದು. ಇದರಿಂದ ಹೊರಬರಬೇಕೆಂದು ಶಾಸಕರು ತಿಳಿಸಿದರು. ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು. ಕ್ರೀಡಾ ಚಟುವಟಿಕೆಯಿಂದ ದೈಹಿಕ ಮತ್ತು ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಳಕೆಯಿಂದ ಕಣ್ಣಿಗೆ ಮತ್ತು ಕೈಗೆ ಸಂಯೋಜನೆಯಾಗುತ್ತಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು. ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ಕ್ರೀಡೆಗಳ ಕಡೆ ಗಮನ ನೀಡಿ ದೈಹಿಕ ಮತ್ತು ಮಾನಸಿಕ ಸಮತೋಲನ ಕಾಪಾಡಿಕೊಳ್ಳಿ ಎಂದರು. ಪದವಿ ಪೂರ್ವ ಕಾಲೇಜು ಮತ್ತು ಶಾಲಾ ಕಟ್ಟಡ 100 ವರ್ಷ ತುಂಬಿದ ಸಮಯದಲ್ಲಿದೆ. ಕಟ್ಟಡ ಸಾಕಷ್ಟು ದುರಸ್ತಿಯಾಗಿದೆ. ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಪ್ರಾಚಾರ್ಯರಾದ ಸಿಆರ್ ದಿನೇಶ್ ಕುಮಾರ್, ನಗರಸಭೆ ಅಧ್ಯಕ್ಷ ಶ್ರೀಕಂಠಸ್ವಾಮಿ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.